ನೀನಿಲ್ಲದೆ ನನಗೇನಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ನೀನಿಲ್ಲದೆ ನನಗೇನಿದೆ, ಸುಂದರ ದಾಂಪತ್ಯಕ್ಕೊಂದು ಸರಳ ಮಾರ್ಗದರ್ಶಿ ಅಂತ. ಅಂದರೆ ನಿಮ್ಮ ಪತಿ ಫೋಟೋಗೆ ನೀವು ಹೂವಿನ ಹಾರ ಹಾಕಿರೋ ಥರ ಒಂದ್ಸಲ ಇಮ್ಯಾಜಿನ್ ಮಾಡಿ ಅವರಿಲ್ಲ ನಿಮ್ಮ ಬದುಕಲ್ಲಿ ಅಂತ. ಸಂಗಾತಿ ಇರದ ನಿಮ್ಮ ನಾಳಿನ ಬಗ್ಗೆ ನಿಮಗೇನು ಅನಿಸುತ್ತದೆ? ಇವತ್ತಿಷ್ಟೆಲ್ಲ ಜಗಳ ಮಾಡ್ತಿದ್ದೀವಿ ಅಲ್ಲ, ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಇಲ್ಲ ಅಂತ. ಇಮ್ಮಿಡಿಯೇಟ್ ನಿಮ್ಗೇನು ಅನಿಸುತ್ತೆ? ಎಲ್ರಿಗೂ ನಮಸ್ಕಾರ. ಈ ತಿಂಗಳಿಂದ ಹೊಸ ಪುಸ್ತಕನ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. 22ನೇ ಪುಸ್ತಕ ನಮ್ಮ ಪುಸ್ತಕಗಳಿಂದ ಪರಿವರ್ತನೆಯಲ್ಲಿ. ಇದು 22ನೇ ಪುಸ್ತಕ. 21 ಪುಸ್ತಕ ಹೇಗೆ ಮುಗೀತು ಅನ್ನೋದೇ ಒಂದು ರೀತಿ ಖುಷಿ ಕೂಡ ಹೌದು. ಎಷ್ಟೆಲ್ಲ ತಿಳ್ಕೊಂಡಿದ್ದೀವಿ ಅನ್ನೋದನ್ನು ನಿನ್ನೆ ನಾವು ನೋಡಿದ್ವಿ, ಮಾತಾಡಿದ್ವಿ ಕೂಡ. ಆ್ಯಂಡ್ ತುಂಬ ಜನ ಕಮೆಂಟ್ಸ್ ಮಾಡಿದ್ದೀರಾ. ಎಲ್ಲ ಪುಸ್ತಕಗಳನ್ನು, ಅಂದರೆ ನಾವು ಓದಿರೋ ಎಲ್ಲ ಪುಸ್ತಕಗಳನ್ನು ನೀವು ಓದಿದ್ದೀರಾ, ಅದನ್ನು ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀರಾ. ನನಗೆ ಗೊತ್ತಿಲ್ಲದೆ ಎಷ್ಟೋ ಕ್ಷಣಗಳಲ್ಲಿ ನನ್ನ ನಡವಳಿಕೆ ಬದಲಾಗಿದೆ, ನನ್ನ ಭಾವನೆಗಳು ಬದಲಾಗಿದೆ, ಭಾವನೆಗಳು ಗಟ್ಟಿಯಾಗಿದೆ. ಈ ರೀತಿ ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದೀರಾ. ಖಂಡಿತ ಪುಸ್ತಕಗಳು ಜೀವನದಲ್ಲಿ ಪರಿವರ್ತನೆ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಸಾಕ್ಷಿ ಅನಿಸುತ್ತೆ. ಈಗೇನು ಎಲ್ಲ ಭಗವಂತ ಹೆಂಗೆ ನಡೆಸ್ತಾನೆ ಹಂಗೆ ಹೋಗ್ತಾ ಇದ್ದೀವಿ. ಇವತ್ತು ಜೂನ್ ತಿಂಗಳು 1ನೇ ತಾರೀಕು. ಹೊಸ ಬುಕ್ ಯಾವುದು ಅಂತ ಅಂದರೆ, ಈ ಲೇಖಕರ ಬಗ್ಗೆ ಈಗಾಗಲೇ ನಾವು 2024 ಇವರ ಒಂದು ಪುಸ್ತಕನ ನಾವು ಆಯ್ಕೆ ಮಾಡಿಕೊಂಡು ಓದಿದ್ವಿ. ಓಕೆ, ತುಂಬಾ ಫೇಮಸ್ ಆದಂತಹ ಪುಸ್ತಕವನ್ನು ನಾವು ಓದಿದ್ವಿ. ಆ ಪುಸ್ತಕದ ಹೆಸರೇನು ಅಂದರೆ ಸ್ವಲ್ಪ ಮಾತಾಡಿ ಪ್ಲೀಸ್ ಅನ್ನೋ ಒಂದು ಬುಕ್ಕನ್ನ ನಾವು ಓದಿದ್ವಿ. ನೆನಪಿದೆಯಾ? ಸೊ ಯಾರು ಇದರ ಆಥರ್ ಅಂತ ಅಂದರೆ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್. ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಸೈಕಿಯಾಟ್ರಿಸ್ಟ್ ಕೂಡ. ಒಂದು ಪ್ರಸಿದ್ಧ ಹಾಸ್ಪಿಟಲಲ್ಲಿ ಇವತ್ತು ಅವರು ಮನೋವೈದ್ಯರಾಗಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಖುಷಿ ಏನಂದರೆ ಅವರ ಒಂದು ಎಪಿಸೋಡ್ನ ನೋಡಿ ಬ್ಯಾಂಗ್ಳೂರಿಗೆ ಬಂದಾಗ ನಮ್ಮ ಮನೆಗೆ ಬಂದು ವಿಸಿಟ್ ಮಾಡಿ ಸುಮಾರು ಹೊತ್ತು ಅವ್ರ ಜೊತೆ ನಾವು ಮಾತಾಡಿದ್ವಿ. ಆ್ಯಂಡ್ ಅವರು ಕೂಡ ಮಂಗಳೂರಿಗೆ ಇನ್ವೈಟ್ ಮಾಡಿದ್ದಾರೆ, ಹೋಗಬೇಕು, ನೋಡೋಣ. ಓಕೆ, ಈಗ ಅವ್ರದ್ದೇ ಇನ್ನೊಂದು ಪುಸ್ತಕನ ನಾನು ಓದ್ತಾ ಇದ್ದೆ. ಇದನ್ನು ಯಾಕೆ ಓದಬಾರ್ದು ಅಂತ ಹೇಳಿ ಆಯ್ಕೆ ಮಾಡಿಕೊಂಡೆ. ಈ ಪುಸ್ತಕ ಏನಕ್ಕೆ ನಾನು ಆಯ್ಕೆ ಮಾಡಿಕೊಂಡೆ ಅನ್ನೋದನ್ನು ನಾನು ಆಮೇಲೆ ಹೇಳ್ತೇನೆ. ಸ್ವಲ್ಪ ಮಾತಾಡಿ ಪ್ಲೀಸ್ ಪುಸ್ತಕದ ಖ್ಯಾತಿ ಆಗಿರುವಂತಹ ಲೇಖಕರು ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಅವರು ಬರೆದಿರುವಂತಹ ಪುಸ್ತಕ ನೀನಿಲ್ಲದೆ ನನಗೇನಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ನೀನಿಲ್ಲದೆ ನನಗೇನಿದೆ, ಸುಂದರ ದಾಂಪತ್ಯಕ್ಕೊಂದು ಸರಳ ಮಾರ್ಗದರ್ಶಿ ಅಂತ. ಯಶಸ್ಸಿಗೆ ಇಷ್ಟು ಮೆಟ್ಲು ಅಂತೆಲ್ಲ ನಾವು ನೋಡಿದ್ದೀವಿ. ಬಟ್ ಭಾವನೆಗಳಿಗೂ ಸಂಬಂಧಗಳಿಗೂ ಯಾರಾದರೂ ಈ ಥರ ಟೀಚ್ ಮಾಡೋಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆದರೆ ಖಂಡಿತ ಸಾಕಷ್ಟು ಪುಸ್ತಕಗಳಿದೆ, ಓದಬೇಕಷ್ಟೇ ನಾವು. ಎಲ್ಲದಕ್ಕೂ ಜ್ಞಾನ ಒಂದೇ ಮುಖ್ಯ ಅನ್ನೋದು ನನ್ನ ಒಂದು ಅನಿಸಿಕೆ. ನಿಮಗೇನು ಅನಿಸುತ್ತೆ? ಓಕೆ, ನೋಡೋಣ. ಸೊ ಅವರು ಈ ಪುಸ್ತಕದ ಬಗ್ಗೆ, ಈ ಪುಸ್ತಕನ ಯಾಕೆ ನಾನು ಬರೆದಿದ್ದೀನಿ ಅನ್ನೋ ಒಂದು ವಿಚಾರನ ಒಂದು ರೀತಿ ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ. ಅದೇನು ಅಂತ ನೋಡೋಣ. ದಾಂಪತ್ಯದಲ್ಲಿ ಚಿಕ್ಕ ಪುಟ್ಟ ವಿಷಯಗಳಿಗೆ ಜಗಳಗಳು, ಅಪಾರ್ಥಕ್ಕೆ ದಾರಿ ನೀಡುವ ಮುನಿಸುಗಳು, ಅನರ್ಥಕ್ಕೆ ಎಡೆಮಾಡುವ ದೂರುಗಳು, ಅರಿವಿದ್ದರೂ ಗೊತ್ತಿದ್ರೂ ಕೂಡ ಅರಿವಿದ್ದರೂ ತೊಡೆಯಲಾಗದ ಅಹಂಗಳು, ಗೊತ್ತು ಬಟ್ ಆಲ್ಸೋ ಈಗೋ ಬಿಡಕ್ಕೆ ರೆಡಿ ಇಲ್ಲ. ಇವುಗಳಲ್ಲೇ ದಿನಗಳು ಕಳೆದು ವರುಷಗಳು ಸಂದು ದಶಮಾನೋತ್ಸವ ಬೆಳ್ಳಿ ಹಬ್ಬಗಳಾದರೂ ಹೇಗಿದೆ ನಿಮ್ಮ ದಾಂಪತ್ಯ ಪಯಣ ಎನ್ನುವ ಪ್ರಶ್ನೆಗೆ ಉತ್ತರಿಸಲು ತಡಕಾಟ, ಭಾವನೆಗಳ ಹೊದ್ದಾಟ. ಒಂದೇ ಸಲ ಆ ಒಂದು ನಿಮಿಷ ನಿಮ್ಮ ಕೂಗಿಗೆ
ಓಗೊಡದ ನಿಮ್ಮ ಪತ್ನಿ ನೀವು ಕರೆದಾಗ ಹಾಂ ಅಂತ ಹೇಳ್ತಾರಲ್ವ. ಕರೆದ ತಕ್ಷಣ ನಾವು ಜಾಸ್ತಿ ಮನೇಲಿ ಕರೆಯೋದು ವೈಫ್ನೇ ಅಲ್ವಾ, ಅಮ್ಮ ಅಥವಾ ವೈಫು. ಸೊ ಕರೆದಾಗ ನಿಮ್ಮ ಪತ್ನಿ ತಿರುಗಿ ಬಾರದ ಊರಿಗೆ ಹೊರಟು ಹೋಗಿದ್ದಾಳೆಂತ ಒಂದು ಸಲ ಊಹೆ ಮಾಡ್ಕೊಳ್ಳಿ ಅಂತ. ಅಂದರೆ ನೀವು ಕೂಗಿದಾಗ ಆ ಅನ್ನೋದಕ್ಕೆ ಓ ಅನ್ನೋದಕ್ಕೆ ನಿಮ್ಮ ಹೆಂಡತಿ ಇಲ್ಲ ಅನ್ನೋದನ್ನು ಒಂದು ಸಲ ಊಹೆ ಮಾಡ್ಕೊಳ್ಳಿ. ಮತ್ತೆ ಯಾವತ್ತೂ ಬರಲ್ಲ ಅನ್ನೋದನ್ನು ಒಂದು ಸಲ ಊಹೆ ಮಾಡ್ಕೊಳ್ಳಿ. ಹಾಗೆ ಹೂವಿನ ಹಾರ ಹಾಕಿ ಗೋಡೆಗೆ ನೇತು ಹಾಕಿರುವ ನಿಮ್ಮ ಪತಿಯ ಫೋಟೋ ಬಿಟ್ಟರೆ ಅವರು ನಿಮ್ಮ ಬದುಕಲ್ಲಿಲ್ಲ ಎಂಬುದನ್ನು ಕೂಡ ಕಲ್ಪಿಸಿಕೊಳ್ಳಿ. ಅಂದರೆ ನಿಮ್ಮ ಪತಿ ಫೋಟೋಗೆ ನೀವು ಹೂವಿನ ಹಾರ ಹಾಕಿರೋ ಥರ ಒಂದು ಸಲ ಇಮ್ಯಾಜಿನ್ ಮಾಡಿ ಅವರಿಲ್ಲ ನಿಮ್ಮ ಬದುಕಲ್ಲಿ ಅಂತ. ಸಂಗಾತಿ ಇರದ ನಿಮ್ಮ ನಾಳಿನ ಬಗ್ಗೆ ನಿಮಗೇನು ಅನಿಸುತ್ತದೆ? ಇವತ್ತಿಷ್ಟೆಲ್ಲ ಜಗಳ ಮಾಡ್ತಿದ್ದೀವಿ ಅಲ್ಲ, ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಇಲ್ಲ ಅಂತ. ಇಮ್ಮಿಡಿಯೇಟ್ ನಿಮ್ಗೇನು ಅನಿಸುತ್ತೆ? ಓಕೆ, ನನಗಂತೂ ಗಂಟಲು ಕಟ್ಟಿ ಬರುತ್ತಿದೆ, ಅಲ್ಲಿ ಮಾತು ಹೊರಡುತ್ತಿಲ್ಲ, ಏನಿದ್ದರೂ ಕಣ್ಣೀರಿಗೆ ಮಾತ್ರ ಜಾಗ. ಈ ವಾಸ್ತವ ಅರಿತಿದ್ದರೂ ಹಠವೇಕೆ? ನಿಮ್ಮ ಅಹಮ್ಮನ್ನು ಬದಿಗಿಟ್ಟು ನೀನೇ ನನ್ನ ಅಸ್ತಿತ್ವ, ನೀನಿಲ್ಲದೆ ನನಗಿನ್ನೇನಿದೆ ಎಂದು ಅಪ್ಪಿಕೊಳ್ಳಬಾರದೆ. ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಈ ಪುಸ್ತಕದಲ್ಲಿ ಏನೆಲ್ಲ ಹೇಳೋಕ್ಕೆ ಹೊರಟಿದ್ದಾರೆ ಲೇಖಕರು ಅಂತ. ನಿಜವಾಗ್ಲೂ ಅದ್ಭುತವಾದಂತಹ ಪುಸ್ತಕ ಇದು. ಯಾರೆಲ್ಲ ಮದುವೆ ಆಗಿದ್ದೀರಾ, ಎಷ್ಟೇ ವರ್ಷ ಆಗಿದ್ರೂ ಕೂಡ ಇವತ್ತಿಂದ ನಿಮ್ಮ ದಾಂಪತ್ಯ ಜೀವನ ಇನ್ನಷ್ಟು ಸುಂದರವಾಗಿ ಮಾಡ್ಕೊಳ್ಳೋದಕ್ಕೆ ಈ ಪುಸ್ತಕ ನಿಮಗೆ ಸಹಾಯ ಮಾಡುತ್ತೆ. ಸ್ವಲ್ಪ ಮಾತಾಡಿ ಪ್ಲೀಸ್ ಕೂಡ ಸಾಕಷ್ಟು ಜ್ಞಾನನ ಕೊಟ್ಟಿದೆ. ಹಾಗೆ ಇದು ಕೂಡ ನಿಮಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ, ನಿಮ್ಮನ್ನು ನೀವು ಅರಿತುಕೊಳ್ಳೋಕ್ಕೆ ಇದು ತುಂಬ ಸಪೋರ್ಟ್ ಮಾಡುತ್ತೆ. ಹಾಗೆ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ಹೇಗೆ ತಿಳ್ಕೊಬೇಕು ಅನ್ನೋದನ್ನು ಇದು ತಿಳಿಸೋಕೆ ಸಪೋರ್ಟ್ ಮಾಡುತ್ತೆ. ಅದೇ ಥರ ಇನ್ನೂ ಯಾರು ಮದುವೆ ಆಗಿಲ್ಲ, ಮುಂದೆ ಮದುವೆ ಆಗಬೇಕು ಅಂತಿದ್ದಾರೆ, ಅವ್ರಿಗೂ ಕೂಡ ಒಂದು ಜ್ಞಾನ ಸಿಗುತ್ತೆ, ನನ್ನ ದಾಂಪತ್ಯ ಜೀವನ ನಾನು ಯಾವ ರೀತಿ ಇಟ್ಕೋಬೇಕು ಅಂತ ಹೇಳಿ. ಓಕೆ, ಸೊ ನೀನಿಲ್ಲದೆ ನನಗೇನಿದೆ ಅನ್ನೋ ಪುಸ್ತಕನ ಓದ್ತಾ ಹೋಗೋಣ, ತಿಳ್ಕೊಳ್ತಾ ಹೋಗೋಣ, ಕಲ್ತ್ಕೊಳ್ತಾ ಹೋಗೋಣ, ಅರ್ಥ ಮಾಡ್ಕೊಳ್ತಾ ಹೋಗೋಣ, ಅಳವಡಿಸ್ಕೊಳ್ತಾ ಹೋಗೋಣ. ಅವಶ್ಯಕತೆ ಇರೋರಿಗೆ ಇದನ್ನು ಶೇರ್ ಮಾಡ್ತಾ ಹೋಗೋಣ. ನಾವು ಇನ್ನೊಬ್ಬರ ಜೀವನದಲ್ಲಿ ಕೊಡ್ಬೋದಾದಂತಹ ಒಂದು ಬ್ಯೂಟಿಫುಲ್ ಉಡುಗೊರೆ ಏನಾದರೂ ಇದೆ ಅಂದರೆ ಅದು ಜ್ಞಾನ ನನ್ನ ಪ್ರಕಾರ. ಓಕೆ, ಒಂದು ಸಿಂಪಲ್ಲಾಗಿ ಹೇಳ್ತೀನಿ, ಈ ಪುಸ್ತಕಗಳು ಯಾಕೆ ನಮ್ಮ ಲೈಫಲ್ಲಿ ಬೇಕು ಅಂತ. ರೀಸೆಂಟಾಗಿ ನಾನು ನನ್ನ ತಾಯಿ ಜೊತೆ ಮಾತಾಡ್ತಾ ಇದ್ದೆ. ಅವ್ರಿಗೆ ಯಾರೋ ಹೇಳಿದ್ರಂತೆ, ಲೈಕ್ 10 ವರ್ಷ 12 ವರ್ಷ ಗ್ಯಾಪ್ ಇರುವಂಥ ಹುಡುಗಿನ ಮದುವೆ ಮಾಡಬಾರ್ದು, ಅಂದರೆ ಹುಡುಗ ಮತ್ತು ಹುಡುಗಿ ಮಧ್ಯೆ 10-12 ವರ್ಷ ಗ್ಯಾಪ್ ಇರಬಾರ್ದು, 15 ವರ್ಷ ಗ್ಯಾಪ್ ಇರಬಾರ್ದು ಅಂತೇನೋ ಹೇಳಿದ್ರಂತೆ. ನಾನು ಹೌದಾ, ಯಾಕೆ ಅಂದರೆ ಅವ್ರವ್ರಿಗೆ ಸೆಟ್ ಆಗಲ್ವಂತೆ. ಸರಿ ಆಯಿತು, ಒಂದೇ ಕ್ಲಾಸಲ್ಲಿರೋರು ಒಟ್ಟೊಟ್ಟಿಗೆ ಒಂದೇ ಏಜಲ್ಲಿರೋರು ಮದುವೆ ಆದ್ರೂ ಸೆಟ್ ಆಗ್ತಿಲ್ವಲ್ಲ, ಹಾಗಾದರೆ ಕರೆಕ್ಟಾ? ಹಂಗೆ ನೋಡೋಕ್ಕೋದ್ರೆ ವಯಸ್ಸು ಅಲ್ಲ ನಮ್ಮ ಜೀವನನ ನಡೆಸೋಕ್ಕೆ ಬೇಕಾಗಿರೋದು, ಅರಿವು ಆ್ಯಂಡ್ ಜ್ಞಾನ. ಕೆಲವೊಂದು ಟೈಮು ವಯಸ್ಸಲ್ಲಿ ಚಿಕ್ಕವರಾಗಿದ್ದರೂ ಕೂಡ ಮೆಚುರಿಟಿ ಚೆನ್ನಾಗಿದ್ದಾಗ ಎಂಥದ್ದನ್ನಾದರೂ ನಿಭಾಯಿಸೋ ಶಕ್ತಿ ಹೆಣ್ಮಕ್ಳಲ್ಲಿ ಇರುತ್ತೆ. ಸೊ ಫೈನಲಿ ಜ್ಞಾನ ಇದ್ದ ಕಡೆ ಯಾವ ಪ್ರಾಬ್ಲಮ್ಮೂ ಆಗೋದಿಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಜ್ಞಾನದ ಕಡೆಗೆ ಹಂಬಲ ತೋರಿಸ್ಬೇಕಾಗಿದೆ, ಜ್ಞಾನವನ್ನು ಸಂಪಾದನೆ ಮಾಡಬೇಕಾಗಿದೆ. ಜ್ಞಾನವನ್ನು ಸಂಪಾದನೆ ಮಾಡೋದ್ರ ಜೊತೆಗೆ ಅದನ್ನು ಅಳವಡಿಸ್ಕೋಬೇಕಾಗಿದೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ನಮ್ಮೆಲ್ರಿಗೂ ಎಲ್ಲ ವಿಷಯ ಗೊತ್ತಿದೆ, ಆದರೆ ಗೊತ್ತಿದೆ ಅನ್ನೋ ಭ್ರಮೆಯಲ್ಲಿ ಇನ್ನೂ ಗೊತ್ತು ಮಾಡ್ಕೊಬೇಕಾಗಿರೋ ವಿಚಾರಗಳನ್ನು ನಾನು ಗೋಡೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಆ ಗೋಡೆನ ಹೊಡೆದು ನಾನು ಇನ್ನೂ ಕಲಿಯೋದಿದೆ ಅಂತ ಯಾವಾಗ ನಾವು ನಿರ್ಧಾರ ಮಾಡ್ತೀವಿ, ಆವಾಗ ಮಾತ್ರ ಕಲಿಕೆ ನನ್ನ ಜೀವನದಲ್ಲಿ ಬರುತ್ತೆ. ತುಂಬ ಈಸಿ ನಾವು ಈ ಪಾಠ ಏನು ಹೇಳಕ್ಕೆ ಹೋಗ್ತಿದೆ ಅಂತ ಹೇಳೋದು, ಅದೆಲ್ಲ ಬೇಕಾಗಿರೋದು. ನಾನು ಈ ಪಾಠದಿಂದ ಏನನ್ನು ಕಲಿತಿದ್ದೀನಿ ಅನ್ನೋದು ಬೇಕಾಗಿದೆ. ನನ್ನ ಹಿಂದಿನ ವಿಡಿಯೋಗಳನ್ನೆಲ್ಲ ನೀವು ನೋಡಿದರೆ ಗೊತ್ತಿರುತ್ತೆ. ಇದನ್ನು ನಾನು ಹೀಗೆ ನನಗಿದು ಗೊತ್ತು ಅದನ್ನೇ ಅವ್ರು ಹೇಳ್ತಿದ್ದಾರೆ ಅಂತ ನೋಡಬೇಡಿ. ನಾನಿನ್ನೂ ಏನನ್ನು ಮಾಡಿಲ್ಲ ಅದನ್ನು ನಾನು ಕಲ್ತ್ಕೊತಾ ಇದ್ದೀನಿ ಅನ್ನೋ ದೃಷ್ಟಿಯಲ್ಲಿ ನೋಡಿ. ಇಷ್ಟು ಹೇಳ್ತಾ ನಾಳೆಯಿಂದ ಈ ನೀನಿಲ್ಲದೆ ನನಗಿನ್ನೇನಿದೆ ಪುಸ್ತಕನ ಓದೋಕ್ಕೆ ಶುರು ಮಾಡೋಣ. ಸಾಕಷ್ಟು ದಾಂಪತ್ಯ ಜೀವನಕ್ಕೆ ನಾವು ಒಂದು ರೀತಿ ಹೊಸ ಆಯಾಮವನ್ನು ಸೃಷ್ಟಿ ಮಾಡೋಣ. ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರೆಲ್ರಿಗೂ ಇದನ್ನು ತಲುಪಿಸೋಣ. ಒಂದು ಒಳ್ಳೆ ರೀತಿಯಾದಂತಹ ಬಾಂಧವ್ಯಗಳನ್ನು ಕಟ್ಟೋದಕ್ಕೆ ಈ ಪುಸ್ತಕ ಖಂಡಿತ ನೆರವಾಗುತ್ತೆ ಅಂತ ಭಾವಿಸ್ತಾ ನಾಳೆ ಪುಸ್ತಕವನ್ನು ಮುಂದುವರಿಸೋಣ. ಥ್ಯಾಂಕ್ ಯು.